ಹಾಯ್ ಫ್ರೆಂಡ್ಸ್, ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಈ ವಿಡಿಯೋನ ಖಂಡಿತ ನೋಡಬೇಡಿ. ಯಾಕಂದರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಇಂಥ 5 ವಿಷಯಗಳು ಗೊತ್ತಾಗುತ್ತೆ. ಅದರಿಂದ ನಿಮ್ಮ ಬಿಸ್ನೆಸ್ ಯಾವತ್ತೂ ಫೇಲ್ ಆಗಲ್ಲ. ಸೊ ಹಾಗಿದ್ರೆ ಆ ವಿಷಯಗಳು ಏನಂತ ಫಸ್ಟಿಂದ ನೋಡೋಣ. ನಂಬರ್ 1, ನೀವು ಯಾವ ಬಿಸ್ನೆಸ್ ಮಾಡಬೇಕಂತ ಇದ್ದೀರೋ ಅದ್ರ ಬಗ್ಗೆ ನೀವು ಥರೋ ರಿಸರ್ಚ್ ಮಾಡಬೇಕು. ನಿಮ್ಮ ಕಾಂಪಿಟೇಟರ್ಸ್ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಕಸ್ಟಮರ್ಸಿಗೆ ಏನು ಬೇಕಾಗಿದೆ, ಯಾವ ಪ್ರೈಸ್ ಪಾಯಿಂಟಲ್ಲಿ ಪ್ರಾಡಕ್ಟ್ ಬೇಕು, ಮತ್ತು ಅದರಲ್ಲಿ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇರ್ಬೋದು, ಇಷ್ಟನ್ನ ನೀವು ತರೋವಾಗಿ ರಿಸರ್ಚ್ ಮಾಡಲೇಬೇಕು. ಸೊ ಎಷ್ಟು ಲೋ ಕಾಸ್ಟಲ್ಲಿ ನೀವು ಪ್ರಾಡಕ್ಟ್ನ ಡೆವಲಪ್ ಮಾಡ್ಬೋದು. ಇಟ್ ಮೈಟ್ ಬಿ ಎ ಸರ್ವಿಸ್ ಆರ್ ಇಟ್ ಮೈಟ್ ಬಿ ಎ ಪ್ರಾಡಕ್ಟ್, ಅದನ್ನು ನೀವು ಡೆವಲಪ್ ಮಾಡ್ಬೋದು. ಪಾಯಿಂಟ್ ನಂಬರ್ 2, ನಿಮ್ಮ ಕಸ್ಟಮರ್ ಯಾರು, ಹೂ ಆರ್ ಯುವರ್ ಕಸ್ಟಮರ್ಸ್. ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್ ಯಾರು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ತಿಳ್ಕೊಂಡ್ರೆ ಮಾತ್ರ ನೀವು ಖಂಡಿತವಾಗಿ ಯಾವ ಬಿಸ್ನೆಸ್ನ ಹೇಗೆ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ಜನರಲಿ ಸೂಪರ್ ಮಾರ್ಕೆಟಲ್ಲಿ ಇರುವಂಥ ಪ್ರಾಬ್ಲಮ್ ಯಾವುದು, ಬಿಲ್ಲಿಂಗ್ ಸೆಕ್ಷನ್. ನೀವು ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗುವಾಗ ತುಂಬಾ ಹೊತ್ತು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಸೊ ನೀವು ಒಂದು ಬಿಲ್ಲಿಂಗ್ ಸಾಫ್ಟ್ವೇರ್ ಮಾಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸಿಗೆ ನಾನು ಬಿಲ್ಲಿಂಗ್ ಸಾಫ್ಟ್ವೇರ್ ಮಾಡ್ತಾ ಇದ್ದೀನಿ, ಇದು ಒಳ್ಳೆ ಐಡಿಯಾನ ಅಂತ ಕೇಳಬಾರ್ದು. ನೀವು ಕೇಳಬೇಕು, ನೀವು ಪ್ರತಿ ಸಲ ಸೂಪರ್ ಮಾರ್ಕೆಟಿಗೆ ಹೋಗುವಾಗ ಬಿಲ್ಲಿಂಗಲ್ಲಿ ನಿನಗೆ ಏನು ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಆ ಪ್ರಾಬ್ಲಮ್ನ ನೀವು ಖಂಡಿತ ಐಡೆಂಟಿಫೈ ಮಾಡಬೇಕು. ಪಾಯಿಂಟ್ ನಂಬರ್ 3, ಮಾರ್ಕೆಟಿಂಗ್. ಎಲ್ಲರೂ ಹೇಳ್ತಾರೆ ಗುಡ್ ಪ್ರಾಡಕ್ಟಿಗೆ ಗುಡ್ ಮಾರ್ಕೆಟ್ ಇದೆ ಅಂತ. ಇದು ಖಂಡಿತ ಸುಳ್ಳು. ನಿಮ್ಮ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿರಲಿ, ನೀವು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದರೆ 100% ನಿಮ್ಮ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಫೇಲ್ ಆಗುತ್ತೆ. ಅದಕ್ಕೆ ನೀವು ದೊಡ್ಡ ಕಂಪನಿಯವರು ಅಷ್ಟೊಂದು ಇನ್ವೆಸ್ಟ್ಮೆಂಟು ಮಾರ್ಕೆಟಿಂಗಿಗೆ ಮಾಡೋದು. ಸೊ ಕರೆಕ್ಟಾದ ಮಾರ್ಕೆಟಿಂಗ್ ಕ್ಯಾಂಪೇನ್ ಇಲ್ಲದ ಪ್ರಾಡಕ್ಟು 100% ಸೋತೋಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಒಂದು ಪ್ರೈಸ್ ಪಾಯಿಂಟ್. ಯಾವ ಪ್ರೈಸಲ್ಲಿ ನಿಮ್ಮ ಪ್ರಾಡಕ್ಟ್ನ ಸೆಲ್ ಮಾಡಬೇಕು. ಕಾಂಪಿಟೇಟರ್ಸ್ಗಿಂತ ಜಾಸ್ತಿ ಪ್ರೈಸಲ್ಲಿ ಸೆಲ್ ಮಾಡಬೇಕಾ, ಕಾಂಪಿಟೇಟರ್ಸ್ಗಿಂತ ಕಡಿಮೆ ಪ್ರೈಸಲ್ಲಿ ಸೆಲ್ ಮಾಡಬೇಕಾ. ನಂಬರ್ 1, ಯಾವತ್ತೂ ನಿಮ್ಮ ಪ್ರಾಡಕ್ಟು ಕಾಂಪಿಟೇಟರ್ಸ್ಗಿಂತ ಕಮ್ಮಿ ಪ್ರೈಸಲ್ಲೇ ಇರಬೇಕು. ಒಬ್ಬ ಬಿಸ್ನೆಸ್ ಮ್ಯಾನಿಗಿರೋದು ಎರಡೇ ದಾರಿ. ನಂಬರ್ 1, ಬೆಸ್ಟ್ ಪ್ರಾಡಕ್ಟ್ನ ಸೇಮ್ ಪ್ರೈಸಲ್ಲಿ ಸೆಲ್ ಮಾಡೋದು, ಇಲ್ಲ ಬೆಟರ್ ಪ್ರಾಡಕ್ಟ್ನ ಲೆಸರ್ ಪ್ರೈಸಿಗೆ ಸೆಲ್ ಮಾಡೋದು. ಇದೆರಡು ಬಿಟ್ಟು ನೀವು ಬೇರೆ ಪ್ರೈಸ್ ಪಾಯಿಂಟ್ ಇಟ್ಟರೆ ನೀವು ಆ ಬಿಸ್ನೆಸ್ಸಲ್ಲಿ ಗೆಲ್ಲೋದಕ್ಕೆ ನಿಮಗೆ ತುಂಬಾ ಟೈಮ್ ಬೇಕಾಗುತ್ತೆ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು. ಇದು ದೊಡ್ಡ ತಪ್ಪು. ನೀವು ಯಾವುದೇ ಬಿಸ್ನೆಸ್ ಮಾಡಲಿ ಆಲ್ವೇಸ್ ನೀವು ಸಿಂಗಲ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಬೇಕು. ಚಿಕ್ಕ ಚಿಕ್ಕ ಹೆಜ್ಜೆಗಳು, ಚಿಕ್ಕ ಚಿಕ್ಕ ಡಿಸಿಷನ್ಗಳು, ಚಿಕ್ಕ ಚಿಕ್ಕ ಐಡಿಯಾಗಳಿಂದ ನೀವು ದೊಡ್ಡ ಐಡಿಯಾಸಿಗೆ ಹೋಗ್ಬೋದು. ನೀವೇನಾದರೂ ಒಂದೇ ಸರಿ ದೊಡ್ಡ ಇನ್ವೆಸ್ಟ್ಮೆಂಟ್ ನಾವು ಒಂದು ಪ್ರಾಜೆಕ್ಟಿಗೆ ಹಾಕಿದ್ರೆ ನೀವು ಅದ್ರ ಸ್ಟಾಕ್ ಆಗಿಬಿಡ್ತೀರಾ. ಯಾಕಂದರೆ ಅದರಾಗೋ ಮಿಸ್ಟೇಕ್ಸ್ನ ನಿಮಗೆ ರೆಕ್ಟಿಫೈ ಮಾಡೋಕ್ಕಾಗಲ್ಲ. ಬಟ್ ನೀವು ಸ್ಮಾಲ್ ಆಗಿ ಸ್ಟಾರ್ಟ್ ಮಾಡಿದ್ರೆ ದಿನ ನೀವು ಅದರ ಅನುಭವ ಪಡ್ಕೊಂಡು ಎಲ್ಲಿ ರಾಂಗ್ ಆಗ್ತಿದೆ ಅದನ್ನು ಹೇಗೆ ರೆಕ್ಟಿಫೈ ಮಾಡೋದಂತ ಚಿಕ್ಕ ಚಿಕ್ಕದಾಗಿ ರೆಕ್ಟಿಫೈ ಮಾಡಿಕೊಂಡು ಆ ಬಿಸ್ನೆಸ್ಸಲ್ಲಿ ನೀವು ಗೆಲ್ಬೋದು. ಫಾರ್ ಎಕ್ಸಾಂಪಲ್ ಗೈಸ್, ಒಂದು ಕ್ಯಾನ್ಸರ್ 4ನೇ ಸ್ಟೇಜಲ್ಲಿ ಇದ್ದರೆ ಅದನ್ನು ಗುಣಪಡಿಸೋಕ್ಕಾಗಲ್ಲ, ಆದರೆ ಫಸ್ಟ್ ಸ್ಟೇಜಲ್ಲಿ ಇದ್ದರೆ ಗುಣಪಡಿಸ್ಬೋದು, ಚಾನ್ಸಸ್ ಇದೆ. ಅದಕ್ಕೆ ಆಲ್ವೇಸ್ ನಾವು ಸ್ಮಾಲ್ ಆಗಿ ಸ್ಟಾರ್ಟ್ ಮಾಡಬೇಕು. ಇಂಥದ್ದೇ ಬಿಸ್ನೆಸ್ ಐಡಿಯಾಸ್ಗಳು ಬೇಕಿದ್ರೆ ನೀವು ನಮ್ಮ ಪೇಜನ್ನ ಫಾಲೋ ಮಾಡಿ. ಸೊ ಬಿಸ್ನೆಸ್ ಮಾಡಬೇಕಂತ ಇರೋ ಅಥವಾ 9 to 5 ಜಾಬಿಂದ ಆಚೆ ಬರಬೇಕಂತಿರೋ ನಿಮ್ಮ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.